ಎಲ್ಲರಿಗೂ ನಮಸ್ಕಾರ. ಜೀವಕ್ರಿಯೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಪೋಷಣೆ. ಅಂದ್ರೆ ಜೀವಿಗಳು ಬದುಕಲು ಬೇಕಾದ ಶಕ್ತಿಯನ್ನು ಹೇಗೆ, ಎಲ್ಲಿಂದ ಪಡಿತಾವೆ ಅನ್ನೋದನ್ನ ವಿವರವಾಗಿ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋಣ. ಮೊದಲಿಗೆ ಜೀವಕ್ಕೆ ಶಕ್ತಿ ಯಾಕೆ ಬೇಕು, ಆಮೇಲೆ ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನ ಹೇಗೆ ತಯಾರಿಸ್ಕೊಳ್ತವೆ, ಆ ಆಹಾರ ತಯಾರಾಗೋ ಎಲೆಯೊಳಗೆ ನಿಜಕ್ಕೂ ಏನಿದೆ, ಇದಕ್ಕೆಲ್ಲ ವೈಜ್ಞಾನಿಕ ಸಾಕ್ಷಿಯೇನಾದ್ರೂ ಇದೆಯಾ? ಕೊನೆಯದಾಗಿ ಸಸ್ಯಗಳಲ್ಲದೆ ಬೇರೆ ಜೀವಿಗಳು ತಮ್ಮ ಆಹಾರವನ್ನ ಹೇಗೆ ಪಡಿತವೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ. ಮೊದಲನೇದಾಗಿ ಎಲ್ಲಾ ಜೀವಿಗಳಿಗೆ ಯಾಕೆ ಸದಾಕಾಲ ಶಕ್ತಿ ಬೇಕು ಅನ್ನೋ ಮೂಲ ಪ್ರಶ್ನೆಯಿಂದ ಶುರು ಮಾಡೋಣ. ನಾವು ಸೈಕಲ್ ತುಳಿಯುವಾಗ ಅಥವಾ ಓಡುವಾಗ ಶಕ್ತಿ ಬೇಕು ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ನಾವು ಏನೂ ಕೆಲಸ ಮಾಡದೆ ಸುಮ್ಮನೆ ಕೂತಾಗ ಅಥವಾ ಮಲಗಿದ್ದಾಗ್ಲೂ ನಮ್ಮ ದೇಹದೊಳಗೆ ಕೋಟ್ಯಾಂತರ ಕೆಲಸಗಳು ನಡೀತಾನೆ ಇರುತ್ತೆ. ನಮ್ಮ ದೇಹದ ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ಳೋಕೆ, ಬೆಳವಣಿಗೆಗೆ, ಹೊಸ ಪ್ರೋಟೀನ್ಗಳನ್ನ ತಯಾರು ಮಾಡೋಕೆ, ಹೀಗೆ ಪ್ರತಿಯೊಂದಕ್ಕೂ ಹೊರಗಿನಿಂದ ಶಕ್ತಿ ಮತ್ತು ಕಚ್ಚಾ ವಸ್ತುಗಳ ಪೂರೈಕೆ ಆಗ್ಲೇಬೇಕು. ಹಾಗಾದ್ರೆ ಜೀವಿಗಳು ಆಹಾರ ಪಡೆಯೋಕೆ ಮುಖ್ಯವಾಗಿ 2 ದಾರಿಗಳನ್ನ ಕಂಡುಕೊಂಡಿವೆ. ಒಂದು, ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋದು. ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಿನಂತಹ ಸರಳ ವಸ್ತುಗಳನ್ನ ಬಳಸಿ ಆಹಾರ ಸೃಷ್ಟಿಸ್ಕೊಳ್ಳೋ ಜೀವಿಗಳನ್ನ ಸ್ವಪೋಷಕಗಳು ಅಂತ ಕರಿತೀವಿ. ಎಲ್ಲಾ ಹಸಿರು ಸಸ್ಯಗಳು ಇದಕ್ಕೆ ಒಳ್ಳೆ ಉದಾಹರಣೆ. ಇನ್ನೊಂದು ದಾರಿ, ಬೇರೆ ಜೀವಿಗಳು ತಯಾರಿಸಿದ ಸಂಕೀರ್ಣ ಆಹಾರವನ್ನ ತಿನ್ನೋದು. ಇವುಗಳನ್ನ ಪರಪೋಷಕಗಳು ಅಂತೀವಿ. ಎಲ್ಲಾ ಪ್ರಾಣಿಗಳು, ಶಿಲೀಂಧ್ರಗಳು ಇದೇ ಗುಂಪಿಗೆ ಸೇರ್ತವೆ. ಈಗ ಈ ಜಗತ್ತಿನ ಅತಿದೊಡ್ಡ ಉತ್ಪಾದಕರಾದ ಸ್ವಪೋಷಕರ ಬಗ್ಗೆ ಮಾತಾಡೋಣ. ಅವು ತಮಗೆ ಬೇಕಾದ ಪೋಷಣೆಯನ್ನ ಹೇಗೆ ಸೃಷ್ಟಿಸ್ಕೊಳ್ತವೆ ಅಂತ ನೋಡೋಣ. ದ್ಯುತಿಸಂಶ್ಲೇಷಣೆ ಇದೊಂದು ಅದ್ಭುತ ಪ್ರಕ್ರಿಯೆ. ಸ್ವಪೋಷಕಗಳು ಹೊರಗಿನಿಂದ ಸಿಗೋ ಕಚ್ಚಾ ವಸ್ತುಗಳನ್ನ ತಗೊಂಡು ಸೂರ್ಯನ ಬೆಳಕಿನ ಶಕ್ತಿಯನ್ನ ಬಳಸಿ ಅದನ್ನ ರಾಸಾಯನಿಕ ಶಕ್ತಿಯಾಗಿ ಸಂಗ್ರಹಿಸಿಡೋ ವಿಧಾನವಿದು. ಭೂಮಿ ಮೇಲಿನ ಬಹುತೇಕ ಜೀವಿಗಳ ಬದುಕಿಗೆ ಇದೇ ಶಕ್ತಿಯ ಆಧಾರ. ಈ ಸಮೀಕರಣ ನೋಡೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೆ ಇದು ತುಂಬಾ ಸರಳ. ಇಲ್ನೋಡಿ, ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಇವೆರಡೂ ಸೇರಿ ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಸಹಾಯದಿಂದ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗ್ತಿವೆ. ಈ ಗ್ಲೂಕೋಸ್ ಅಂದ್ರೆ ಬೇರೇನೂ ಅಲ್ಲ, ಸಸ್ಯದ ಶಕ್ತಿಯ ಮೂಲ. ಜೊತೆಗೆ ಆಮ್ಲಜನಕ ಮತ್ತು ನೀರು ಕೂಡ ಬಿಡುಗಡೆಯಾಗುತ್ತೆ. ಅಂದಹಾಗೆ ಈ ದ್ಯುತಿಸಂಶ್ಲೇಷಣೆ ಅನ್ನೋದು ಒಂದೇ ಸಲ ನಡೆಯೋ ಮ್ಯಾಜಿಕ್ ಅಲ್ಲ. ಇದರಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲನೇ ಹಂತದಲ್ಲಿ ಎಲೆಯಲ್ಲಿರೋ ಕ್ಲೋರೋಫಿಲ್ ಸೂರ್ಯನ ಬೆಳಕಿನ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ. ಎರಡನೇ ಹಂತದಲ್ಲಿ ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಬದಲಾಗಿ ನೀರಿನ ಅಣುಗಳನ್ನ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಒಡೆಯುತ್ತೆ. ಕೊನೆಯ ಹಂತದಲ್ಲಿ ಇಂಗಾಲದ ಡೈಆಕ್ಸೈಡ್ ಅಪಕರ್ಷಣೆಗೊಂಡು ಗ್ಲೂಕೋಸ್ನಂತಹ ಕಾರ್ಬೋಹೈಡ್ರೇಟ್ಗಳು ತಯಾರಾಗ್ತವೆ. ಸಸ್ಯಗಳು ತಯಾರಿಸಿದ ಎಲ್ಲಾ ಕಾರ್ಬೋಹೈಡ್ರೇಟ್ಗಳನ್ನು ತಕ್ಷಣಕ್ಕೆ ಬಳಸೋದಿಲ್ಲ. ಬದಲಾಗಿ ಹೆಚ್ಚುವರಿ ಶಕ್ತಿಯನ್ನ ಪಿಷ್ಟದ ರೂಪದಲ್ಲಿ ಸಂಗ್ರಹಿಸಿಟ್ಕೊಳ್ತವೆ. ಅಗತ್ಯ ಬಿದ್ದಾಗ ಇದನ್ನ ಬಳಸ್ಕೊಳ್ತವೆ. ಹೆಚ್ಚು ಕಡಿಮೆ ಇದೇ ರೀತಿ ನಮ್ಮ ದೇಹದಲ್ಲೂ ಕೂಡ ನಾವು ತಿಂದ ಆಹಾರದಿಂದ ಸಿಕ್ಕ ಹೆಚ್ಚುವರಿ ಶಕ್ತಿ ಗ್ಲೈಕೋಜನ್ ರೂಪದಲ್ಲಿ ಸಂಗ್ರಹ ಆಗುತ್ತೆ. ಸರಿ, ಈ ಆಹಾರ ತಯಾರಾಗೋ ಕಾರ್ಖಾನೆ ಅಂದ್ರೆ ಎಲೆ. ಅದರೊಳಗೆ ಏನಿದೆ ಅಂತ ಒಂದ್ಸಲ ಇಣುಕಿ ನೋಡೋಣ ಬನ್ನಿ. ಎಲೆಯನ್ನ ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರೆ ಅದೊಂದು ಸಣ್ಣ ಕಾರ್ಖಾನೆಯಂತೆ ಕಾಣತ್ತೆ. ಕ್ಲೋರೋಫಿಲ್ ಇರೋ ಕ್ಲೋರೋಪ್ಲಾಸ್ಟ್ಗಳು, ಅನಿಲ ವಿನಿಮಯಕ್ಕಿರೋ ಸ್ಟೊಮ್ಯಾಟಾ ಅನ್ನೋ ಪುಟ್ಟ ಪುಟ್ಟ ಬಾಗಿಲುಗಳು, ಆ ಬಾಗಿಲುಗಳನ್ನು ನಿಯಂತ್ರಿಸೋ ಕಾವಲು ಜೀವಕೋಶಗಳು, ಮತ್ತೆ ನೀರು, ಆಹಾರವನ್ನ ಸಾಗಿಸೋ ನರನಾಳಗಳು. ಹೀಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಕೆಲಸ. ಎಲ್ಲವೂ ಒಟ್ಟಾಗಿ ಕೆಲಸ ಮಾಡ್ತವೆ. ಈ ಸ್ಟೊಮ್ಯಾಟಾಗಳು ಅಂದ್ರೆ ಪತ್ರರಂಧ್ರಗಳು. ಅವು ತೆರೆದುಕೊಳ್ಳೋದು ಮತ್ತು ಮುಚ್ಕೊಳ್ಳೋದು ಒಂದು ಅದ್ಭುತ ಪ್ರಕ್ರಿಯೆ. ಕಾವಲು ಜೀವಕೋಶಗಳೊಳಗೆ ನೀರು ತುಂಬಿಕೊಂಡಾಗ ಅವು ಉಬ್ಬಿ ರಂಧ್ರ ತೆರೆದುಕೊಳ್ಳುತ್ತೆ. ಆಗ ಇಂಗಾಲದ ಡೈಆಕ್ಸೈಡ್ ಒಳಗೆ ಬರುತ್ತೆ. ಅದೇ ಸಸ್ಯದಿಂದ ಹೆಚ್ಚು ನೀರು ಆವಿಯಾಗಿ ಹೋಗ್ಬಾರ್ದು ಅನ್ಸಿದಾಗ ಈ ಕಾವಲು ಜೀವಕೋಶಗಳು ಮುಡುಡಿ ರಂಧ್ರವನ್ನ ಮುಚ್ಚಿಬಿಡ್ತವೆ. ಎಂಥ ಬುದ್ಧಿವಂತಿಕೆಯ ವ್ಯವಸ್ಥೆ ಅಲ್ವಾ? ಕೇವಲ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರು ಮಾತ್ರವಲ್ಲ, ಸಸ್ಯಗಳಿಗೆ ಪ್ರೋಟೀನ್ನಂತಹ ಬೇರೆ ವಸ್ತುಗಳನ್ನ ತಯಾರಿಸೋಕೆ ಬೇರೆ ಪೋಷಕಾಂಶಗಳೂ ಬೇಕು. ನೈಟ್ರೋಜನ್, ಕಬ್ಬಿಣದಂತಹ ಖನಿಜಗಳನ್ನ ಮತ್ತು ನೀರನ್ನ ಸಸ್ಯಗಳು ತಮ್ಮ ಬೇರುಗಳ ಮೂಲಕ ಮಣ್ಣಿನಿಂದ ಹೀರ್ಕೊಳ್ತವೆ. ಇಷ್ಟೆಲ್ಲ ಹೇಳ್ತಿದ್ವಿ, ಆದ್ರೆ ಇದೆಲ್ಲ ನಿಜ ಅಂತ ನಂಬೋದು ಹೇಗೆ? ಅದಕ್ಕೆ ವಿಜ್ಞಾನಿಗಳ ಹತ್ತಿರ ಸಾಕ್ಷಿ ಇದೆ. ಬನ್ನಿ, ಆ ವೈಜ್ಞಾನಿಕ ಪತ್ತೆದಾರಿ ಕೆಲ್ಸ ಹೇಗಿರತ್ತೆ ಅಂತ ನೋಡೋಣ. ಕ್ಲೋರೋಫಿಲ್ ಇಲ್ದೆ ದ್ಯುತಿಸಂಶ್ಲೇಷಣೆ ಆಗಲ್ಲ ಅಂತ ಸಾಬೀತು ಮಾಡಕ್ಕೆ ಒಂದು ಸರಳ ಪ್ರಯೋಗ ಇದೆ. ಮೊದಲು ಒಂದು ಗಿಡವನ್ನ 3 ದಿನ ಕತ್ತಲಿಯಲ್ಲಿ ಇಟ್ಟು ಅದರಲ್ಲಿರೋ ಪಿಷ್ಟವನ್ನೆಲ್ಲ ಖಾಲಿ ಮಾಡಬೇಕು.
ಆಮೇಲೆ ಅದನ್ನ ಸೂರ್ಯನ ಬೆಳಕಿಗೆ ಇಟ್ಟು ಅದರ ಒಂದು ಎಲೆಯನ್ನ ಆಲ್ಕೋಹಾಲ್ನಲ್ಲಿ ಕುದಿಸಿ ಅದರ ಹಸಿರು ಬಣ್ಣವನ್ನೆಲ್ಲ ತೆಗೆದಾಕ್ಬೇಕು. ಕೊನೆಗೆ ಆ ಬಣ್ಣ ಕಳೆದುಕೊಂಡ ಎಲೆಯ ಮೇಲೆ ಅಯೋಡಿನ್ ದ್ರಾವಣವನ್ನ ಹಾಕ್ಬೇಕು. ಆಗೇನಾಯ್ತು ಗೊತ್ತಾ? ಫಲಿತಾಂಶ ಏಕ್ದಮ್ ಕ್ಲಿಯರ್ ಕಟ್. ಅಯೋಡಿನ್ ಹಾಕಿದಾಗ ಎಲೆಯ ಯಾವ ಭಾಗ ಮೊದಲು ಹಸಿರಾಗಿತ್ತೋ ಆ ಭಾಗ ಮಾತ್ರ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗ್ತು. ಇದರರ್ಥ ಅಲ್ಲಿ ಪಿಷ್ಟ ತಯಾರಾಗಿದೆ ಅಂತ. ಬಿಳಿಯಾಗಿದ್ದ ಭಾಗದಲ್ಲಿ ಏನೂ ಬದಲಾವಣೆ ಆಗ್ಲಿಲ್ಲ. ಇದರಿಂದ ಒಂದು ವಿಷಯ ಸ್ಪಷ್ಟವಾಯಿತು: ಕ್ಲೋರೋಫಿಲ್ ಇದ್ರೆ ಮಾತ್ರ ಆಹಾರ ಅಂದ್ರೆ ಪಿಷ್ಟ ತಯಾರಾಗತ್ತೆ. ಸರಿ, ಸ್ವಂತ ಅಡ್ಗೆ ಮಾಡಿಕೊಳ್ಳೋ ಸಸ್ಯಗಳ ಕಥೆ ಆಯ್ತು. ಹಾಗಾದ್ರೆ ನಮ್ಮ ಹಾಗೆ ಬೇರೆಯವರ ಮೇಲೆ ಅವಲಂಬಿತವಾಗಿರೋ ಜೀವಿಗಳ ಕಥೆಯೇನು? ಅವುಗಳಿಗೆ ಶಕ್ತಿಯೆಲ್ಲಿಂದ ಸಿಗುತ್ತೆ? ಈ ಪರಪೋಷಕಗಳಲ್ಲೇ ಆಹಾರ ಪಡೆಯೋಕೆ ಬೇರೆ ಬೇರೆ ತಂತ್ರಗಳಿವೆ. ಅಣಬೆ, ಬ್ರೆಡ್ ಮೋಲ್ಡ್ಗಳಂತಹ ಶಿಲೇಂಧ್ರಗಳು ಆಹಾರವನ್ನ ತಮ್ಮ ದೇಹದ ಹೊರಗೆ ಜೀರ್ಣಿಸಿ ಆಮೇಲೆ ಪೋಷಕಾಂಶಗಳನ್ನ ಹೀರ್ಕೊಳ್ತವೆ. ಪ್ರಾಣಿಗಳಾದ ನಾವೆಲ್ಲ ಆಹಾರವನ್ನ ಪೂರ್ತಿಯಾಗಿ ನುಂಗಿ ದೇಹದ ಒಳಗೆ ಜೀರ್ಣ ಮಾಡ್ಕೊಳ್ತೀವಿ. ಇನ್ನು ಉಣ್ಣೆ, ಜಿಗಣೆಯಂತಹ ಪರಾವಲಂಬಿ ಜೀವಿಗಳು ಬೇರೆ ಜೀವಿಗಳ ದೇಹಕ್ಕೆ ಅಂಟುಕೊಂಡು ಅವುಗಳನ್ನ ಕೊಲ್ಲದೆ ಅವುಗಳಿಂದ ಪೋಷಣೆಯನ್ನ ಪಡೀತಾವೆ. ಈ ಪರಪೋಷಕ ಪೋಷಣೆಯನ್ನ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಏಕಕೋಶ ಜೀವಿಯಾದ ಅಮೀಬಾದ ಉದಾಹರಣೆ ತಗೊಳ್ಳೋಣ. ಅಮೀಬಾ ಆಹಾರವನ್ನ ಹಿಡಿಯೋ ರೀತಿ ತುಂಬಾನೇ ವಿಶಿಷ್ಟ. ಅದು ತನ್ನ ದೇಹದಿಂದ ಮಿಥ್ಯಾಪಾದಗಳನ್ನ ಅಂದ್ರೆ ನಕಲಿ ಕಾಲುಗಳನ್ನ ಚಾಚಿ ಆಹಾರದ ಕಣವನ್ನ ಸುತ್ತುವರಿಯುತ್ತೆ. ಆಮೇಲೆ ಅದನ್ನ ಒಂದು ಆಹಾರ ರಸಧಾನಿ ಅನ್ನೋ ಚೀಲದೊಳಗೆ ಸೇರಿಸಿ ಅಲ್ಲಿ ಜೀರ್ಣ ಮಾಡುತ್ತೆ. ಜೀರ್ಣವಾದ ಪೋಷಕಾಂಶಗಳು ಕೋಶದ್ರವ್ಯಕ್ಕೆ ಸೇರಿಕೊಳ್ಳುತ್ತವೆ. ಕೊನೆಗೆ ಜೀರ್ಣವಾಗದ ತ್ಯಾಜ್ಯವನ್ನ ದೇಹದಿಂದ ಹೊರಹಾಕುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮಗೆ ಏನರ್ಥಾಗುತ್ತೆ? ಸ್ವಪೋಷಕಗಳು ಉತ್ಪಾದಕರು, ಪರಪೋಷಕಗಳು ಗ್ರಾಹಕರು. ಇದು ಎಲ್ಲಾ ಜೀವಿಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅನ್ನೋದನ್ನ ತೋರ್ಸುತ್ತೆ ಅಲ್ವಾ? ಒಂದು ಕ್ಷಣ ಯೋಚಿಸಿ ನೋಡಿ. ಉತ್ಪಾದಕರು ತಯಾರಿಸಿದ ಶಕ್ತಿ ಇಲ್ಲದೆ ಹೋದ್ರೆ ಗ್ರಾಹಕರಾದ ಯಾವುದೇ ಜೀವಿಗೂ ಅಸ್ತಿತ್ವವೇ ಇರೋದಿಲ್ಲ. ಇದೇ ಈ ಪ್ರಕೃತಿಯ ಮೂಲ ಸತ್ಯ.